ಆತ್ಮೀಯ ಸಹೋದರಿಯರೇ, ನಾನು ಮಧುಪ್ರಭಾ ಟಿವಿ ಮೇಲ್ವಿಚಾರಕಿಯಾಗಿ ಪಾಂಡವಪುರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಸ್ತ್ರೀ ಶಕ್ತಿ ಗುಂಪುಗಳಲ್ಲಿ ಗೊಂಚಲು ಹಾಗೂ ಒಕ್ಕೂಟದಲ್ಲಿ ಆಡಳಿತ ನಿರ್ವಹಣೆಯಲ್ಲಿ ನಾವು ನೋಡಬಹುದಾದಂಥ ದಾಖಲಾತಿಗಳ ಬಗ್ಗೆ ಶ್ರೀ ಸದಾಶಿವ ಅವರು ನಮ್ಮನ್ನು ಇದ್ದಾರೆ. ಅವರನ್ನ ಈ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ಈಗ ಗೊಂಚಲು ಹಾಗೂ ಒಕ್ಕೂಟದಲ್ಲಿ ನಿರ್ವಹಿಸಬೇಕಾದಂತ ದಾಖಲಾತಿಗಳ ಬಗ್ಗೆ ತಾವು ನಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಓಕೆ. ಗೊಂಚಲು ಹಾಗೂ ಒಕ್ಕೂಟದ ಆಡಳಿತ ನಿರ್ವಹಣೆಯಲ್ಲಿ ದಾಖಲಾತಿಗಳ ಪ್ರಾಮುಖ್ಯತೆ ಬಹಳ ಇದೆ. ದಾಖಲಾತಿಗಳು ಇವತ್ತು ಒಕ್ಕೂಟದಲ್ಲಿ ಅವರು ಕೆಲವು ಇನ್ಫಾರ್ಮೇಶನ್, ಮುಖ್ಯ ಇನ್ಫಾರ್ಮೇಶನ್ ಕೈಲಿಟ್ಕೋಬೇಕಾಯ್ತದೆ. ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ಒಂದು ಪ್ರೊಫಾರ್ಮಾ ತರ ಮಾಡಿಕೊಂಡು ಒಂದು ಕಾಲಮ್ ಹಾಕೊಂಡು ಕ್ರಮ ಸಂಖ್ಯೆ, ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಮತ್ತೆ ಪದನಾಮ, ಗೊಂಚಲುಗಳ ಹೆಸರು, ಮತ್ತೆ ಸಂಘದ ಹೆಸರು, ಅಲ್ಲಿರ್ತಕ್ಕಂಥ ಕೆಲವು ವಿದ್ಯಾರ್ಹತೆ, ಜಾತಿ, ವೈವಾಹಿಕ ಸ್ಥಿತಿ, ಇವುಗಳ ವಿಷಯನ ಅವರು ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಕ್ಕೂಟದಲ್ಲಿ ಅಂತ ಹೇಳಿದ್ಮೇಲೆ ಸಾಮಾನ್ಯ ಮಾಹಿತಿ ಬೇಕು. ಇದನ್ನ ಸಾಮಾನ್ಯ ಮಾಹಿತಿ ಅಂತ ನಾವು ಕರಿತೇವೆ. ಈ ಸಾಮಾನ್ಯ ಮಾಹಿತಿಗಳು ಕಡಾಖಂಡಿತವಾಗಿ ಅವ್ರು ಇಟ್ಕೊಳ್ಬೇಕಾಯ್ತದೆ. ಅದು ಯಾಕೆಂದ್ರೆ ಯಾಕೆ ಇಟ್ಕೊಳ್ಬೇಕಾಯ್ತದೆ ಅಂದ್ರೆ ಕೆಲವೆಲ್ಲ ಇವತ್ತು ನೀವು ನೋಡಿರ್ಬೋದು, ಕೆಲವು ಕಾರ್ಯಕ್ರಮ ಬಂದಾಗ ಒಕ್ಕೂಟದಿಂದ ಮಾಹಿತಿ ಕೇಳಿದಾಗ ನಾವು ಆವಾಗ ಅಲ್ಲೆಲ್ಲ ಹೋಗಿ ಫೀಲ್ಡ್ ಅಲ್ಲೆಲ್ಲ ಹೋಗಿ ಮಾಹಿತಿ ತರಲಿಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಈ ಸಾಮಾನ್ಯ ಮಾಹಿತಿನ ಅವರು ಪಕ್ಕ ಇಟ್ಕೊಂಡ್ಬಿಟ್ಟಿದ್ರೆ ಗೊಂಚಲಲ್ಲಿ ಅಥವಾ ಒಕ್ಕೂಟದಲ್ಲಿ ಅವ್ರು ಯಾರೇ ಇನ್ಫಾರ್ಮೇಶನ್ ಯಾವುದಕ್ಕೆ ಕೇಳಿದ್ರು ನಾವು ಸಡನ್ ಆಗಿ ಅವ್ರಿಗೆ ಕೊಡ್ಲಿಕ್ಕೆ ಬಹಳ ಬೇಗ ಕೊಡ್ಲಿಕ್ಕೆ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ಇದು ಬಹಳ ಮುಖ್ಯ. ಒಕ್ಕೂಟದಲ್ಲಿ ದಾಖಲಾತಿಗಳು ಇರಲೇಬೇಕಾಗ್ತದೆ. ಯಾಕೆಂದ್ರೆ ಅದು ಒಂದು ಸಣ್ಣ ಸಂಸ್ಥೆಯಾಗಿ ಬೆಳೀತಾ ಇರ್ಬೇಕಾದ್ರೆ ಅದರಲ್ಲಿ ಸಭಾ ನಡವಳಿಕೆ ಇರಬೇಕು. ಸಭಾ ನಡವಳಿಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ಏನ್ ನಡೀತು, ಏನ್ ತೀರ್ಮಾನ ಆಯ್ತು, ಆ ವಿಷಯಗಳ ಬಗ್ಗೆ ನಡವಳಿಕೆಯನ್ನ ತೀರ್ಮಾನಗಳನ್ನ ಅಲ್ಲಿ ಬರಿಬೇಕಾಯ್ತದೆ. ಮತ್ತೆ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಒಳಗಡೆ ಬರ್ತಕ್ಕಂಥದ್ದು ಅಥವಾ ಹೊರಗಡೆ ಹೋಗ್ತಕ್ಕಂಥದ್ದು ಕೆಲವೆಲ್ಲ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಕೇಳಿದಾಗ ಅದನ್ನ ಮಾಡ್ತಕ್ಕಂಥದ್ದು, ಮತ್ತೆ ಇವರು ಉತ್ತರ ಹೇಳ್ತಕ್ಕಂಥದ್ದು, ಕೆಲವು ಒಳಹರಿವು ಹೊರಗಡೆ ಹೋಗ್ತಕ್ಕಂಥ ಪತ್ರಗಳಿಗೆ ಕೆಲವು ದಾಖಲೆಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವು ನಗದು ಹಣ ಏನಾದ್ರೂ ಬಂತು ಒಕ್ಕೂಟಕ್ಕೆ ಅಂದ್ರೆ ಅದಕ್ಕೆ ಹಣ ತಕೊಂಡಾಗ ಅದಕ್ಕೆ ನಾವು ನಗದು, ಅದಕ್ಕೆ ಪೂರಕವಾಗಿ ನಾವು ನಗದು ರಸೀತಿನ ಕೊಡಬೇಕಾಗ್ತದೆ. ಮತ್ತೆ ಬ್ಯಾಂಕ್ ಪಾಸ್ ಪುಸ್ತಕ, ಅದು ಮಾಮೂಲಿ ಬ್ಯಾಂಕ್ ಮತ್ತೆ ಒಕ್ಕೂಟದ ಮಧ್ಯೆ ವ್ಯವಹಾರ ನಡೆಸಲಿಕ್ಕೆ ಒಂದು ಬುಕ್ ಆಗಿರ್ತದೆ. ಮತ್ತೆ ಈ ಹಣಕಾಸಿನ ಪುಸ್ತಕನೂ ಸಹ ಮೇಂಟೈನ್ ಮಾಡ್ಬೇಕು. ಜಮಾ ಖರ್ಚು, ಬಂದಿದ್ದೆಷ್ಟು, ಓದಿದ್ದೆಷ್ಟು, ಯಾತಕ್ಕೆ ಖರ್ಚಾಯ್ತು, ಯಾವ ಮೂಲದಿಂದ ಹಣ ಬಂತು, ಏನಾದ್ರೂ ಖರ್ಚುಗಳು. ಯಾಕೆಂದ್ರೆ ಒಕ್ಕೂಟ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಖರ್ಚುಗಳು ಬರ್ತದೆ. ಅದು ಏನು ಹಾನೋರೇ ಕೊಡ್ಬೋದಿರ್ಬೋದು, ಅಥವಾ ಒಂದು ಮನೆ ಬಾಡಿಗೆಗೆ ತಗೊಂಡಿರ್ತಾರೆ ಅದನ್ನ ಇರೋದಿರ್ಬೋದು. ಇದು ಖರ್ಚುಗಳು ಬಂದಾಗ ಕೆಲವು ದಾನಿಗಳು ಕೊಡ್ತಕ್ಕಂತ ಹಣನೂ ಇದೆ. ಅದೆಲ್ಲ ಬಂದಿದ್ದನ್ನ ಜಮಾ ಖರ್ಚು ಲೆಕ್ಕಾಚಾರಗಳನ್ನ ಇಟ್ಕೊಳ್ಬೇಕಾಯ್ತದೆ. ಮತ್ತೆ ಇನ್ನೊಂದು ಲೆಕ್ಕ ಪರಿಶೋಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ. ಈಗ ನಂಬಿಕೆ ಮೇಲೆ ಈ ಒಕ್ಕೂಟದ ವ್ಯವಹಾರ ನಡೀತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಲೆಕ್ಕ ಪರಿಶೋಧನೆ ಅಂತಕ್ಕಂಥದ್ದು ವಾರ್ಷಿಕವಾಗಿ ಖಂಡಿತವಾಗಿ ಮಾಡ್ತಕ್ಕಂಥದ್ದು, 6 ತಿಂಗಳಿಗೊಂದ್ಸರಿ ಮಾಡ್ತಕ್ಕಂಥದ್ದು, ಇಂಟರ್ನಲ್ ಮಾಡ್ಕೊಂಡು ನಮ್ಮದು ಹೆಂಗೆ ಏನು ಅನ್ನೋದು ನೋಡ್ಕೊಳ್ಬಹುದು. ಆದ್ರೆ ಯಾರ ಕಡೆಯಿಂದ ಮಾಡಿಸ್ಬೇಕು ಇದನ್ನ ನೋಡಿ 6 ತಿಂಗಳಿಗೆ ಮಾಡ್ತಕ್ಕಂಥದ್ದು ನಮ್ಮಲ್ಲೇ ಕಮ್ಯುನಿಟಿಲಿ ಸ್ವಲ್ಪ ವಿದ್ಯಾವಂತರುಗಳು ಇದ್ದು ಸಂಘ ಸಂಸ್ಥೆಗಳಲ್ಲಿ ಇದ್ರೆ ಅವ್ರಿಗೆ ಕೊಟ್ರೆ ಆ ಒಂದು ಇಂಟರ್ನಲ್ ಆಡಿಟ್ ಅನ್ನ ಮಾಡಿ ಕೊಡ್ತಾರೆ. ಆದ್ರೆ ವರ್ಷಕ್ಕೊಂದ್ಸರಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಸಂಘಗಳ ಒಂದು ಜನರ ನಂಬಿಕೆ ಮೇಲೆ ಈ ಒಕ್ಕೂಟ ನಡೀತದೆ ಅಂದ್ರೆ ಎಕ್ಸ್ಟರ್ನಲ್ ಆಡಿಟ್ ಮಾಡ್ತಕ್ಕಂಥದ್ದು, ಚಾರ್ಟೆಡ್ ಅಕೌಂಟೆಂಟ್ ಇಂದ ಆಡಿಟ್ ಮಾಡಿಸಿ ಅದನ್ನ ಎಕ್ಸ್ಟರ್ನಲ್ ಆಡಿಟ್ ಮಾಡ್ಕೊಂಡು ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು ಅಂತಕ್ಕಂಥದ್ದು. ನಾಳೆ ಯಾವುದೇ ಕಾರ್ಯಕ್ರಮ ಬಂದ್ರೂ ಇದು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ, ಯಾರೋ ಒಬ್ರು ಸರ್ಟಿಫೈ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗಿರೋದ್ರಿಂದ ಲೆಕ್ಕ ಪರಿಶೋಧನೆ ಒಂದು. ಮತ್ತೆ ಇನ್ನೊಂದೇನು ಅಂದ್ರೆ
ಸಂದರ್ಶಕರ ಸಲಹಾ ಪುಸ್ತಕ ಅಂತ ಹೇಳಿ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಸಂದರ್ಶಕರು ಈಗ ಕೆಲವು ಇಲಾಖೆಯಿಂದ ಕೆಲವು ಅಧಿಕಾರಿ ವರ್ಗದವರು ಭೇಟಿ ಆಗಬಹುದು, ಕೆಲವು ಸಂಘ ಸಂಸ್ಥೆಗಳಿಂದ ಭೇಟಿ ಮಾಡಿದಾಗ ಕೆಲವು ಸೂಚನೆಗಳನ್ನ ಸಲಹೆ ಸೂಚನೆಗಳನ್ನ ಅಲ್ಲಿ ಬರೆದೋಗಿರ್ಬೋದು. ಅದನ್ನ ಮೀಟಿಂಗ್ ಟೈಮ್ ಅಲ್ಲಿ ನಾವು ಓದಿ ಅವ್ರಿಗೆ ಹೇಳಿದ್ರೆ, ನೋಡಿ ಇಂಥ ಟೈಮ್ ಅಲ್ಲಿ ಇಂಥ ಅಧಿಕಾರಿಗಳು ಬಂದಿದ್ರು, ಇದು ಪ್ರಶಂಸೆ ಮಾಡಿದ್ದಾರೆ ಅಥವಾ ಬದಲಾವಣೆ ಮಾಡ್ಕೊಳ್ಳಕ್ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಅವ್ರಿಗೆ ಓದಿ ಹೇಳಿದಾಗ ನಮ್ಗೆ ಯಾರಾದ್ರೂ ಹೇಳಕ್ಕೆ ಜನ ಬೇಕಾಗಿರೋದ್ರಿಂದ ಈ ಸಂದರ್ಶನ ಸಲಹೆ ಪುಸ್ತಕಗಳು ಕಡಖಂಡಿತವಾಗಿ ಇಟ್ಕೋಬೇಕು. ಮತ್ತೆ ಛಾಯಾಚಿತ್ರಗಳ ದಾಖಲಾತೀಕರಣಗಳು, ಅಲ್ಲಿ ಏನು ಕೆಲವು ವಿಷಯದಲ್ಲಿ ನಾವು ಕೆಲವೆಲ್ಲ ಒಳ್ಳೆ ಕಾರ್ಯಕ್ರಮಗಳು ಮಾಡಿರ್ತೀವಿ. ನಾವು ಈಗ ಒಂದು ಉದಾಹರಣೆಗೆ ಯಾವ್ದೋ ಐ ಕ್ಯಾಂಪ್ ಮಾಡಿಸ್ತಾ ಇರ್ತೀವಿ ಒಕ್ಕೂಟದಿಂದ, ಮತ್ತೆ ಆರೋಗ್ಯ ಶಿಬಿರಗಳನ್ನ ಮಾಡಿಸ್ತಾ ಇರ್ತೀವಿ, ಅಥವಾ ಇನ್ಯಾವುದೋ ಅಂಗವಿಕಲರ ಒಂದು ಕ್ಯಾಂಪ್ ಮಾಡಿಸ್ತಾ ಇರ್ತೀವಿ, ಅಥವಾ ಯಾರೋ ಬ್ಯಾಂಕ್ನವ್ರನ್ನ ಕರ್ಕೊಂಡ್ಬಂದು ಒಂದು ಸಭೆ ಮಾಡ್ತಾ ಇದೀವಿ ಅಂದ್ರೆ ಅಂತವನ್ನೆಲ್ಲ ದಾಖಲೀಕರಣ ಮಾಡಿಕೊಂಡು ಆ ಒಂದು ಸಣ್ಣ ರಿಪೋರ್ಟ್ ತರ ಮಾಡಿ ಒಕ್ಕೂಟದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇಷ್ಟು ದಾಖಲಾತಿಗಳು ಸದ್ಯ ಅವರು ಮೇಂಟೈನ್ ಮಾಡಿದ್ರೆ ಈ ಒಂದು ಹಂತದಲ್ಲಿ ಇದು ಬಹಳ ಮುಖ್ಯವಾದಂತ ಒಂದು ವ್ಯವಸ್ಥೆ ಆಗಿರ್ತದೆ. ಈಗ ಅದೇನು ಬಹಳ ಮುಖ್ಯವಾಗಿ ಹೇಳ್ಬಹುದು ಅಂತ ಹೇಳಿದ್ರೆ, ಇವೆಲ್ಲ ದಾಖಲಾತಿಗಳು ಇರೋದ್ರಿಂದನೇ ಅದು ಬಹಳ ಮುಖ್ಯವಾದಂತ ಒಂದು ಅಂಶ, ಒಂದು ಸಂಸ್ಥೆಯ ಅಂಶದಲ್ಲಿ ಇದು ಬರತಕ್ಕಂತ ವಿಚಾರವಾಗಿರೋದ್ರಿಂದ ನಾವು ಕಡಖಂಡಿತವಾಗಿ ಇದನ್ನ ಮೇಂಟೈನ್ ಎಲ್ಲ ದಾಖಲಾತಿಗಳನ್ನ ನಿರ್ವಹಿಸಲೇಬೇಕಾಗತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಪಾರದರ್ಶಕತೆ ಇರಬೇಕು. ಏನೇ ವ್ಯವಹಾರಗಳು ನಡೆದ್ರಲ್ಲೂ ಸಹ ಅದು ಪಾರದರ್ಶಕತೆ ಜನಗಳಲ್ಲಿ ಕಾಣಬೇಕು. ಒಂದು ಸಹ ಅನುಮಾನಕ್ಕೆ ದಾರಿ ಮಾಡಿಕೊಡಬಾರ್ದು. ಅಲ್ಲಿ ಆಯವ್ಯಯ, ಬಂಡವಾಳ, ಉಳಿತಾಯ, ಸಾಲ, ಬಡ್ಡಿ ಮತ್ತು ಬ್ಯಾಂಕ್ ವ್ಯವಹಾರ ಸಮರ್ಪಕವಾಗಿ ನಡೆಸಲು ಇದು ಸಾಧ್ಯ ಆಗ್ತದೆ. ಪಾರದರ್ಶಕತೆ ಅಂದ್ರೆ ಇದೇನೆ. ಯಾವ ಕಾರಣದಿಂದಲೂ ಸಂಘಗಳಿಗಾಗ್ಲಿ ಜನಗಳಿಗಾಗ್ಲಿ ಅನುಮಾನ ಬರ್ದಂಗೆ ನಡೀತಕ್ಕಂಥದ್ದೇ ಬಹಳ ಮುಖ್ಯವಾದಂತ ಪಾರದರ್ಶಕತೆ ಇರಬೇಕು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವು ನಾವು ಒಕ್ಕೂಟದಿಂದ ಬಂದಂತ ಬೇಡಿಕೆಗಳನ್ನ ನಾವೀಗ ಸಾಲ ಕೇಳಲಿಕ್ಕೆ ಕೆಲವರು ನಮ್ಗೆ ಕೊಡಿಸಿ, ಒಂದು ಸಾಲ ಕೊಡಿಸಿ ಅಂತ ಹೇಳ್ಬೋದು. ಅಂತವೆಲ್ಲ ಇವ್ರು ರೆಕಮೆಂಡ್ ಮಾಡ್ಬೋದು. ಇವರ ಭದ್ರತೆಗೆ ಬಹಳ ಮುಖ್ಯ. ಇವರು ರೆಕಮೆಂಡ್ ಮಾಡಿದ್ರೆ ನಾಳೆ ಏನಾಗ್ತದೆ ಅಂದ್ರೆ, ಈ ಒಂದು ರೀಪೇಮೆಂಟ್, ಸಾಲ ಮರುಪಾವತಿಗೆ ಎಲ್ಲರೂ ನಾವು ಒತ್ತಡ ಆಗ್ತಂಗ ಆಯ್ತದೆ. ಮತ್ತೆ ತಕೊಂಡವರು ಹೇಳ್ತಾರೆ ಇವರು ರೆಕಮೆಂಡ್ ಮಾಡಿದ್ದಾರೆ. ಹೀಗೆಲ್ಲ ಇರೋದ್ರಿಂದ ಏನಾಗ್ತದೆ ಅಂದ್ರೆ, ಏನು ಸಾಲ ತಕೊಂಡಿದ್ದು ಕರೆಕ್ಟ್ ಆಗಿ ರೀಪೇಮೆಂಟ್ ಮಾಡೋದಿರ್ಬೋದು, ಅಥವಾ ಒಕ್ಕೂಟ ಒತ್ತಡ ಹಾಕಿ ನೋಡ್ತಾ ಇದೆ ಅನ್ನೋದಿರ್ಬೋದು. ಇವೆಲ್ಲ ಸ್ವಲ್ಪ ಜವಾಬ್ದಾರಿಗಳು ಒಕ್ಕೂಟಕ್ಕಿರೋದ್ರಿಂದ ಖಂಡಿತವಾಗಿ ತಗೊಳ್ಳೇಬೇಕು. ಒಟ್ಟಾರೆ ಆಡಳಿತ ನಿರ್ವಹಣೆಯಲ್ಲಿ ಸಾಲ ಆಗಲಿ ಇದರಲ್ಲಿ ಬಹಳ ಮಹತ್ವ. ಇದರಲ್ಲಿ ದಾಖಲಾತಿಗಳನ್ನ ಕೂಡ ನಾವು ಸಮರ್ಪಕವಾಗಿ ನಡೆಸಿದಂತಾದರೆ ಸಮಯದಲ್ಲಿ ಎಲ್ಲ ಗೊಂಚಲು ಮತ್ತು ಒಕ್ಕೂಟ ಫಲಪ್ರದವಾಗಿ ನಡೆಯುತ್ತೆ. ತಮ್ಮ ಅಭಿಪ್ರಾಯ? ಹೌದು, ಅದಕ್ಕೆ ನಾನು ಹೇಳೋದೇನಂದ್ರೆ, ಬಹಳ ನಮ್ಮ ಒಕ್ಕೂಟದ ಜನಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಈ ಆಡಳಿತ ಅಂತಕ್ಕಂಥದ್ದು ಈ ಸಂಸ್ಥೆನಲ್ಲಿಕ್ಕೆ ಬರ್ತಕ್ಕಂಥ ಬಹಳ ಮುಖ್ಯವಾದಂತ ಒಂದು ಅಂಶ ಆಗಿರೋದ್ರಿಂದ ನಾವು ಈ ಒಂದು ಭದ್ರತೆ ದೃಷ್ಟಿಯಿಂದ, ಇದು ಸಂಘ ಅಲ್ಲ, ಈಗ ಇದು ಗೊಂಚಲು ಒಂದು ಸಂಸ್ಥೆಗೆ ಹೋಲಿಕೆ ಮಾಡಿ ನಾವು ಮಾತಾಡ್ತೀವಿ. ಈಗ ನಾವು ಗೊಂಚಲುಗಳು ಇರ್ಬೋದು, ತಾಲೂಕು ಒಕ್ಕೂಟಗಳು ಇರ್ಬೋದು, ಇವೆಲ್ಲ ಸಂಸ್ಥೆಗಳಿವು. ಬಿಡಿ ಸಂಘಗಳನ್ನ ಭದ್ರತೆಗಾಗಿ ಕೆಲಸ ಮಾಡತಕ್ಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ಇವರು ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಜನ ನಂಬಿಕೆ ಬರೋ ಹಾಗೆ ಕೆಲಸ ಮಾಡತಕ್ಕಂತ ಒಂದು. ಆದ್ರೆ ನಾಳೆ ನೋಡಿ ಕಡಾಖಂಡಿತವಾಗಿ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿಗಳು, ಸರ್ಕಾರ ವತಿಯಿಂದ ಕೆಲವು ಕಾರ್ಯಕ್ರಮಗಳು ಇಲ್ಲಿಗೆ ಬರಬೇಕಾಗಿರೋದ್ರಿಂದ ಇದನ್ನೆಲ್ಲ ಅವ್ರು ಏನ್ ಮಾಡ್ತಾರೆ, ಕಾರ್ಯಕ್ರಮ ಕೊಡ್ತಕ್ಕಂಥ ವೇಳೆನಲ್ಲಿ ಇದನ್ನೆಲ್ಲ ನೋಡ್ತಾರೆ. ಮತ್ತೆ ಬೇರೆಯವ್ರು ನೋಡೋದ್ರ ಜೊತೆಗೆ ನಮ್ಗೆ ಬೇಕಲ್ಲ ಈ ಮಾಹಿತಿ. ಅದರಿಂದ ಕಡಾಖಂಡಿತವಾಗಿ ಇದನ್ನ ಮೇಂಟೈನ್ ಮಾಡೋದು ಬಹಳ ಒಳ್ಳೇದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ. ಇದುವರೆಗೂ ನಮ್ಮೊಡನೆ ಶ್ರೀ ಸದಾಶಿವ ಅವರಿದ್ದು ಎಲ್ರಿಗೂ ಆಡಳಿತದಲ್ಲಿ ದಾಖಲಾತಿಗಳ ನಿರ್ವಹಣೆಯ ಬಗ್ಗೆ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಖಂಡಿತ. ನಮಸ್ತೆ.